ಈ ಪ್ರೋಗ್ರಾಂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಪ್ರೋಗ್ರಾಮ್ಸ್ನ ಅಪ್ಡೇಟ್ಸ್ಗಾಗಿ ನೋಟಿಫಿಕೇಶನ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನವರತ್ನಗಳು ಹಾಗೂ ಇತರೆ ರತ್ನಗಳ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ನಿಮಗಿದ್ದರೆ ಖಂಡಿತವಾಗ್ಲೂ ಈ ಎಪಿಸೋಡ್ ನವರತ್ನವನ್ನ ತಪ್ಪದೆ ನೋಡಿ ಹಾಗೂ ತಿಳಿದುಕೊಳ್ಳಿ. ನವರತ್ನ ಈ ಬಗ್ಗೆ ಮಾಹಿತಿಗಾಗಿ ಬೆಳ್ಳಿ ಜ್ಯುವೆಲರ್ಸ್ ಇಲ್ಲಿಗೆ ಭೇಟಿ ನೀಡೋಣ ಬನ್ನಿ. Hello everyone, I am Shilpa Siddharth. Welcome to my channel Inclusive. ಇವತ್ತಿನ ದಿನ ನವರತ್ನಗಳ ಎಪಿಸೋಡ್ ಅನ್ನು ಮಾಡ್ತೀನಿ. ಅದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಬಸವರಾಜ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬಸವರಾಜ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ಬಸವರಾಜ್ ಅವರೇ ತಿಳಿಸ್ಕೊಡಿ, ನೀವು ಈ ಫೀಲ್ಡ್ ಅಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಾನು ಇದರಲ್ಲಿ 35 ವರ್ಷಗಳ ಅನುಭವ ಇದೆ. ಓಕೆ, ಜ್ಯುವೆಲರಿ ವ್ಯಾಪಾರದಲ್ಲಿ. ಓಕೆ, ಸೇಮ್ ಟೈಮ್ ನವರತ್ನಗಳ ಬಗ್ಗೆನೂ ನಿಧಾನವಾಗಿ ತಿಳ್ಕೊಂಡು ಬಂದಿರೋದ್ರಿಂದ 20 ವರ್ಷದ ಮೇಲಿನ ಜ್ಞಾನ ಇದೆ. ಓಕೆ, ಸೊ 35 ವರ್ಷ ಸತತವಾಗಿ ಇದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಇವರಿಗೆ ನವರತ್ನಗಳ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ಹಾಗೂ ಅನುಭವ ಕೂಡ ಇದೆ ಅಂತ ಅನ್ಕೋಬಹುದು. ಓಕೆ, ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ, ಇವತ್ತು ನವರತ್ನಗಳ ಬಗ್ಗೆ ಹೇಗೆಲ್ಲ ಇದೆ ನವರತ್ನಗಳು, ಮತ್ತೆ ಯಾವ ರೀತಿಯಾಗಿ ಅದನ್ನ ಯೂಸ್ ಮಾಡ್ತಾರೆ, ಜೊತೆಗೆ ನವರತ್ನಗಳು ಅಲ್ಲಿರ ಇನ್ಯಾವೆಲ್ಲ ಸ್ಟೋನ್ಸ್ ಇರಬಹುದು ನನ್ನ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಇವತ್ತು ನೀವು ತಿಳಿಸ್ಕೊಡಿ. ನವರತ್ನದಲ್ಲಿ ಓಕೆ, ಮುಖ್ಯವಾಗಿ ನವರತ್ನಗಳು 9 ಬರ್ತಾ ಇದಾವೆ. ನವರತ್ನ ಅಂದ್ರೆ 9. ಅದರಲ್ಲಿ ಎಮರಾಲ್ಡ್, ಡೈಮಂಡ್, ಪರಲ್, ಪುಷ್ಯರಾಗ, ರೂಬಿ, ಕಾರಲ್, ಕ್ಯಾಟ್ಸೈ, ಸಫೈರ್, ಗೋಮೇಧಿಕ, ಇವು 9 ನವಗ್ರಹಗಳಿಗೆ ಸಂಬಂಧಪಟ್ಟವು. ಓಕೆ, ಹಾಗಾದ್ರೆ ಇವಾಗ ಅದನ್ನ ತೋರಿಸಿ ಒಂದೊಂದೇ ಯಾವ ಕಲ್ಲು ಯಾವ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅಂತ ತಿಳಿಸಿ. ಓಕೆ, ನೀವು ಈಗ ಇಲ್ಲಿ ನವರತ್ನದ ಪೂರ್ತಿ 9 ಹರಳುಗಳನ್ನು ನೋಡ್ತಾ ಇದ್ದೀರಾ. ಇದರಲ್ಲಿ ಈ ಭಾಗದಲ್ಲಿರೋ ಹರಳು ವೈಡೂರಿ ಅಂತ ಹೇಳ್ತೀವಿ. ಇದು ಕೇತು ಗ್ರಹನ ಪ್ರತಿನಿಧಿಸುತ್ತೆ. ಇದು ಪುಷ್ಯರಾಗ, ಕನಕ ಪುಷ್ಯರಾಗ ಅಂತ ಹೇಳ್ತೀವಿ, ಪುಷ್ಯರಾಗ ಅಂತ ಹೇಳ್ತೀವಿ. ಇದು ಗುರು ಗ್ರಹವನ್ನ ಪ್ರತಿನಿಧಿಸುತ್ತೆ. ಇದು ಪಚ್ಚೆ, ಇದು ಬಂದು ಬುಧ ಗ್ರಹವನ್ನ ಪ್ರತಿನಿಧಿಸುತ್ತೆ. ವಜ್ರ ತಿಳಿದಿರೋ ಹಾಗೆ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಮಧ್ಯದಲ್ಲಿರೋದು ರೂಬಿ, ಕೆಂಪು, ಮಾಣಿಕ್ಯ, ಎಲ್ಲಾ ತರ ಹೆಸರಿಂದ ಕರೀತಾರೆ. ಇದು ಸೂರ್ಯನನ್ನ ಪ್ರತಿನಿಧಿಸುತ್ತೆ. ಇದು ನೀಲ ಹರಡು ಶನೇಶ್ವರನ್ನ ಪ್ರತಿನಿಧಿಸುತ್ತೆ, ಶನಿ ರಾಶಿಗೆ ಸಂಬಂಧಪಟ್ಟಿದ್ದು. ಗೋಮೇಧಕ ಹರಡು, ಇದು ಗೋಮೇಧಕ ಅಂದ್ರೆ ರಾಹುನ ಪ್ರತಿನಿಧಿಸುತ್ತೆ. ಹವಳ ಬಂದು ಕುಜನನ್ನ ಪ್ರತಿನಿಧಿಸುತ್ತೆ. ಮುತ್ತು ಚಂದ್ರನನ್ನ ಪ್ರತಿನಿಧಿಸುತ್ತೆ. ಇದು 9. ಈ ಪ್ರಕಾರವಾಗಿ ನಾವು ಈ ಭಾಗದಲ್ಲಿ ಪಚ್ಚೆ, ಈ ಭಾಗದಲ್ಲಿ ಗೋಮೇಧಕ. ನಾವು ನವರತ್ನದ ಉಂಗುರ ಮಾಡಿದಾಗ ಇದೇ ಆಲ್ಟರ್ನೇಟಿವ್ ಅಲ್ಲ, ಇದೇ ಈ ಟೈಪ್ ಅಲ್ಲೇ ಡೆಕೋರೇಟಿವ್ ಮಾಡ್ತೀವಿ. ಓಕೆ, ಇದೇ ಅರೇಂಜ್ಮೆಂಟ್ ನೀವು ನವರತ್ನದ ಉಂಗುರದಲ್ಲಿ ಇದೇ ಅಂದ್ರೆ ಇದೇ ಆರ್ಡರ್ ಅಲ್ಲಿ ಇಡ್ಲಾಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಈ ಭಾಗದಲ್ಲಿ ಇದೇ ಬರುತ್ತೆ ಹಾಗೆ. ಓಕೆ, ಬಸವರಾಜ್ ಅವರೇ ನಮ್ಗೆ ತಿಳಿಸ್ಕೊಡಿ, ಈ ಪ್ರತಿಯೊಂದು ನವರತ್ನದ ಸ್ಟೋನ್ಸ್ ಯಾವ ಸೈಜ್ ಇಂದ ಯಾವ ಸೈಜ್ ವರೆಗೂ ಸಿಗಬಹುದು? ಅಂದ್ರೆ ಮಿನಿಮಮ್ ಸೈಜ್ ಎಷ್ಟು, ಮ್ಯಾಕ್ಸಿಮಮ್ ಸೈಜ್ ಎಷ್ಟವರೆಗೂ ಸಿಗಬಹುದು ಅಂತ? ಪ್ರತಿ ಹರಳು ಎಫೆಕ್ಟಿವ್ ಆಗಬೇಕಾದ್ರೆ ಮಿನಿಮಮ್ ಸೈಜ್ 1 ಕ್ಯಾರೆಟ್. 1 ಕ್ಯಾರೆಟ್ ಅಂದ್ರೆ 200 ಮಿಲಿಗ್ರಾಮ್. ಓಕೆ, ಇದು ಇವಾಗ ಏನ್ ತೋರಿಸ್ತಿದ್ದೀರಾ ಅದು ಮಿನಿಮಮ್ ಸೈಜ್? ಹೌದು. ಓಕೆ, 1 ಕ್ಯಾರೆಟ್ ಬರುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ 10 to 20 ಕ್ಯಾರೆಟ್ಸ್ ವರೆಗೂ ಬರುತ್ತೆ. ಕೆಲವು ಹರಳು ಬಹಳ ದೊಡ್ಡ ಬರ್ತವೆ. ವಜ್ರ ಇಂಥವೆಲ್ಲ ಬಹಳ ಚಿಕ್ಕದಾಗಿ ಇರುತ್ತೆ. ಓಕೆ, ಅಂದ್ರೆ ಇವಾಗ ಇದು ಎಷ್ಟು mm ಇರಬಹುದು ಅಂತ ನಿಮ್ಗೆ ಒಂದು ಐಡಿಯಾ? 1 ಕ್ಯಾರೆಟ್ ಅಂದ್ರೆ 2 mm ಬರುತ್ತೆ. ಇದು 2 mm, 2/3, 2 ರಿಂದ 3 mm ಆಗಲ್ಲ, ಉದ್ದ 2 ಲೆಕ್ಕ ಆಗುತ್ತೆ. ಓಕೆ, ಮ್ಯಾಕ್ಸಿಮಮ್ ಅಂತಂದ್ರೆ ಇದು ಇವಾಗ ಎಷ್ಟು ತೋರಿಸಿದ್ರಲ್ಲ 10 mm ಬರಬಹುದು. 10 mm ಅಷ್ಟು ಅನ್ನೋದು ಲೆಕ್ಕಕ್ಕಿಂತ ತೂಕನೇ ಲೆಕ್ಕ ಆಗುತ್ತೆ. ಓಕೆ, ಸೊ ಇದನ್ನ ಮೆಜರ್ ಮಾಡೋದು ನೀವು ಕ್ಯಾರೆಟ್ ಲೆಕ್ಕದಲ್ಲಿ? ಕ್ಯಾರೆಟ್ ಲೆಕ್ಕದಲ್ಲಿ. ಓಕೆ, ಈಗ ನಮ್ಗೆ ಪ್ರತಿ ಸ್ಟೋನ್ಸ್ ಯಾವ್ಯಾವ ಪ್ರೈಸ್ ಇರಬಹುದು ಅಂತ ಒಂದು ಐಡಿಯಾ ನಮ್ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಇದು ವೈಡೂರಿಯಾ. ಓಕೆ, ನೀವು ವೈಡೂರಿಯಾ ತಗೊಂಡ್ರೆ 1 ಕ್ಯಾರೆಟ್ ಬೆಲೆ ಕಡಿಮೆ ಅಂದ್ರೆ ಉತ್ತಮ ಕ್ವಾಲಿಟಿ ಇರೋದು 2,500 ಸಿಗುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಗುಡ್ ಕ್ವಾಲಿಟಿ. ಓಕೆ, ಗುಡ್ ಕ್ವಾಲಿಟಿ 200-300 ರೂಪಾಯಿಂದ ಸಿಗುತ್ತೆ. ಬಟ್ ಗುಡ್ ಕ್ವಾಲಿಟಿ ಮಿನಿಮಮ್ 2,500 rupees per ಕ್ಯಾರೆಟ್ ಇರುತ್ತೆ. ಓಕೆ,
2 ಕ್ಯಾರೆಟ್ ಇದ್ರೆ ಸಾಕು ಕಲ್ಲು ಅವ್ರಿಗೆ ಅಂತ ಒಂದು ಲೆಕ್ಕ ಹಾಕ್ತೀವಿ. ಓಕೆ. ಸೊ ಮ್ಯಾಕ್ಸಿಮಮ್ ಪ್ರೈಸ್ ಹಾಗಾದ್ರೆ ಎಷ್ಟಿರಬಹುದು ಅಂತ? ಮ್ಯಾಕ್ಸಿಮಮ್ ಇದರಲ್ಲಿ 5,000 to 6,000 ಪರ್ ಕ್ಯಾರೆಟ್ ಸಿಗೋದು ಇದೆ. ಓಹೋ, ಫೈನ್. ನೆಕ್ಸ್ಟ್ ಯಾವ ಕಲ್ಲನ್ನ ತೋರಿಸ್ತೀವಿ? ಇದು ಕನಕಪುಷ್ಯರಾಗ. ಕನಕಪುಷ್ಯರಾಗ ಎಷ್ಟು? ಕನಕಪುಷ್ಯರಾಗ ಆಲ್ಸೋ ಮಿನಿಮಮ್ 3,000 ಪರ್ ಕ್ಯಾರೆಟ್. ಇದು 2 ಕ್ವಾಲಿಟಿ ಬರುತ್ತೆ. ಒಂದು ಶ್ರೀಲಂಕನ್ ಅಂತ, ಇನ್ನೊಂದು ಬ್ಯಾಂಕಾಕ್ ಅಂತ. ಬ್ಯಾಂಕಾಕ್ ಸ್ಟೋನ್ ಆದ್ರೆ ಅದು ಕಲರ್ ಕೋಟಿಂಗ್ ಮಾಡಿರ್ತಾರೆ, ಅದು ಬರೀ 500-600 ರೂಪಾಯಿ ಕ್ಯಾರೆಟ್ ಇಂದ ಸಿಗುತ್ತೆ. ಶ್ರೀಲಂಕನ್ ಸ್ಟೋನು ಕಲರ್ ಕಡಿಮೆ ಇದ್ರೂ ಉತ್ತಮವಾದ ಕ್ವಾಲಿಟಿ ಇರುತ್ತೆ. ಕ್ಯಾರೆಟ್ ಬಂದು ಮಿನಿಮಮ್ 1 ಕ್ಯಾರೆಟ್ ಅರಳಿದ್ರೆ ಅದ್ರ ಬೆಲೆ 4,000 ರೂಪಾಯಿ ಇರುತ್ತೆ. 3 ಕ್ಯಾರೆಟ್ ಅಂತ ಅಂದಾಗ ಅದು ಬೆಲೆ ಆ ತರ ಡಬಲ್ ಆಗಲ್ಲ. ಪರ್ ಕ್ಯಾರೆಟ್ 8,000 ಆಗಿ 24,000 ಅನ್ನೋವರೆಗೂ ಆಗುತ್ತೆ. ಸೊ ಅಲ್ಲಿವರೆಗೂ ಒಂದು ಸ್ಟೋನ್ ಬೆಲೆ ಇದೆ ಕನಕಪುಷ್ಯರಾಗ. ಹೌದು, 25,000 ಇರಬಹುದು. 3 ಕ್ಯಾರೆಟ್ ಸ್ಟೋನ್ಸ್ಗೆ. 3 ಕ್ಯಾರೆಟ್ ಸ್ಟೋನ್ಸ್. ಹೌದು. ಇದು ಪಚ್ಚೆ ಅಲ್ವಾ? ಇದು ಪಚ್ಚೆ. ಓಕೆ. ಇದು ಎಷ್ಟರಿಂದ ಸಿಗಬಹುದು? ಇದು ಮಿನಿಮಮ್ 2 ಕ್ಯಾರೆಟ್ ತಗೊಳ್ತಾರೆ ಇದನ್ನು. 2 ಕ್ಯಾರೆಟ್ ಬಂದು ಚೆನ್ನಾಗಿರೋ ಹರಳು ಅಂದ್ರೆ ಇದು 2,500-3,000 ರೂಪಾಯಿಂದ ಶುರುವಾಗುತ್ತೆ. 3 ಕ್ಯಾರೆಟ್ ಕಲ್ನೇ ಪ್ರಿಫರ್ ಮಾಡೋದ್ರಿಂದ ಮಿನಿಮಮ್ 5,000 ಪರ್ ಕ್ಯಾರೆಟ್. ಇಟ್ ವಿಲ್ ಬಿ 15,000, 16,000 ಒಂದು ಹರಳಿಗೆ ಆಗುತ್ತೆ. ಓಕೆ. ಅಂದ್ರೆ ಇದು ಪುಷ್ಯರಾಗಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬಹುದು. ಕಡಿಮೆ ಜಾಸ್ತಿ ಎರಡೂ ಇದೆ. ನಾನು ಹೇಳ್ತಾ ಇರೋದು ಮಿನಿಮಮ್. ಓಕೆ, ಫೈನ್. ಇದರಲ್ಲಿ ಪರ್ ಕ್ಯಾರೆಟ್ 40,000 ರೂಪಾಯಿ ಹರಳು ಸಿಗುತ್ತೆ. ಅದರಲ್ಲೂ ಅಷ್ಟೇ, ಪುಷ್ಯರಾಗದಲ್ಲೂ ಇದೆ. ಇದರಲ್ಲಿ ಪಚ್ಚೆನಲ್ಲೂ 40,000 ಪರ್ ಕ್ಯಾರೆಟ್ ಆಲ್ಸೋ ಅವೇ. ಓಕೆ, ಫೈನ್. ಇದು ನೀಲ. ಈ ಹರಳು ನೀವು ನೋಡ್ತಾ ಇರೋದು 1.5-2 ಕ್ಯಾರೆಟ್ ಒಳಗೆ ಬರುತ್ತೆ. ಇದು 800 ರೂಪೀಸ್ ಪರ್ ಕ್ಯಾರೆಟ್ ಆಗುತ್ತೆ ಮಿನಿಮಮ್. ಇದರಲ್ಲೇ ಇಂದ್ರನೀಲ, ಬ್ಲೂ ಸಫೈರ್, ಇನ್ನು ಉತ್ತಮವಾದ ಕ್ವಾಲಿಟಿ ಇದು 4,500 ರೂಪಾಯಿ ಪರ್ ಕ್ಯಾರೆಟ್ ಆಗುತ್ತೆ. ಇದು 3 ಕ್ಯಾರೆಟ್ ವರೆಗೂ ಮಿನಿಮಮ್ ತಗೊಳ್ತಾರೆ ಪರ್ ಕ್ಯಾರೆಟ್ ಸ್ಟೋನ್ಸ್. ಅದ್ರ ಮೇಲೆ ಎಷ್ಟು ಬೇಕಾದ್ರೂ ತಗೊಳ್ಬಹುದು. ಆದ್ರೆ ಇದು ನೀಲ ಅನ್ನೋದೇನಿದೆ ಬಹಳ ಅಂದ್ರೆ ತುಂಬಾ ಎಫೆಕ್ಟಿವ್ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಜೊತೆಗೆ ತುಂಬಾನೇ ಅದು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ನಿಜ. ಬಹಳ ಜನ ಧರಿಸೋದಕ್ಕೆ ಹೆದರ್ಕೊಳ್ತಾರೆ. ಹೌದು. ಅದು ನಿಮ್ಮಲ್ಲೂ ನಿಮ್ಮ ಅನುಭವಕ್ಕೂ ಕಂಡು ಬಂದಿದ್ಯಾ? ಇದೆ. ಬಹಳ ಜನ ತಗೊಂಡೋಗಿ 2 ದಿನಕ್ಕೆ ವಾಪಸ್ ಕೊಟ್ಟಿರೋದು ಉಂಟು. ಸರಿ. ಆದ್ರೂ ಇದು ಸೆಟ್ ಆಗಿರೋರಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಎಫೆಕ್ಟ್ ಏನಿರಲ್ಲ. ಅಪರೂಪವಾಗಿ ಆತರ ಆಗೋ ಸಂಭವ ಉಂಟು. ಅಂದ್ರೆ ಕೆಟ್ಟದ್ದು ಆಗಿರೋದು ಉಂಟು, ಒಳ್ಳೇದು ಆಗಿರೋದು. ಸಮಾಧಾನ ಇರಲ್ಲ ಅನ್ನೋದೇ ಕೆಟ್ಟದ್ದು ಅನ್ನೋದು ಲೆಕ್ಕ ಆಗುತ್ತೆ. ಅದು ನಿಮ್ಮ ಅನುಭವ. ಇದು ಗೋಮೇಧಿಕ. ನೀವು ನೋಡ್ತಾ ಇರೋದು ಇದು 5 ಕ್ಯಾರೆಟ್ ಇದೆ. ಇದು ಪರ್ ಕ್ಯಾರೆಟ್ 450-500 ಇಂದ ಸಿಗುತ್ತೆ. ಇದು ಉತ್ತಮವಾದ ಇದರಲ್ಲಿ ನವರತ್ನದಲ್ಲಿ ಬಹಳ ಕಡಿಮೆ ಬೆಲೆ ಸಿಗುತ್ತೆ. ಚೆನ್ನಾಗೂ ಇರುತ್ತೆ ನೋಡೋದಕ್ಕೆ. ಗಟ್ಟಿ ಇದೆ ಹರಳು. ಇದನ್ನು ಧರಿಸೋರು ಕಡಿಮೆ ಇದ್ದಾರೆ. ನವರತ್ನ ಒಟ್ಟಿಗೆ ತಂದಾಗ ತಗೊಂಡಾಗ ಇದ್ದೇ ಇರುತ್ತೆ. ಸಪರೇಟ್ ಆಗಿ ತಗೊಳ್ಳೋದು ಬಹಳ ಕಡಿಮೆ. ಬೆಲೆನೂ ಕಡಿಮೆ ಇದೆ. ಇದು ರಾಹುಗೆ ಸಂಬಂಧಪಟ್ಟಿದ್ದು. ಹೌದು. ಹಾಗಾಗಿ ಇದನ್ನು ಕೂಡ ಬಳಸಲಿಕ್ಕೆ ಜನ ಸ್ವಲ್ಪ ಹೆದರ್ತಾರೆ ಅಂತಾನೆ ಹೇಳ್ಬಹುದಲ್ಲ? ಹೆದರ್ತಾರೆ ಅನ್ನೋದಕ್ಕಿಂತ ಇದನ್ನ ರೆಕಮೆಂಡ್ ಮಾಡೋರು ಕಡಿಮೆ ಇದ್ದಾರೆ. ಹೇಳೋರು ಕಡಿಮೆ ಇದ್ದಾರೆ. ಇದು ಹವಳ. ಉಂಗುರ, ಓಲೆ, ಉಂಗುರ ಯಾವ್ದ್ರಲ್ಲಿ ಬೇಕಾದ್ರೂ ಧರಿಸಬಹುದು. ಮಾಂಗಲ್ಯದಲ್ಲೂ ಹಾಕಿರ್ತಾರೆ, ನೀವು ನೋಡಿದೀರಾ. ಇದು ಉಂಗುರದಲ್ಲಿ ಹಾಕಿದಾಗ ನಾವು ಕ್ಯಾರೆಟ್ ಬಂದು ಚಿಕ್ಕ ಹರಳಾಗಿದ್ರೆ 1 ಕ್ಯಾರೆಟ್ ಇದ್ರೆ ಸುಮಾರು 400-500 ರೂಪಾಯಿಗೆ ಉತ್ತಮವಾದ ಹರಳು ಸಿಗುತ್ತೆ. 7-8 ಕ್ಯಾರೆಟ್ ಆದಾಗ ಪರ್ ಕ್ಯಾರೆಟ್ 1,000 ರೂಪೀಸ್ ವರೆಗೂ ಇದು ಬೆಲೆ ಬಾಳುತ್ತೆ. ಮಾಂಗಲ್ಯದಲ್ಲಿ ಹಾಕೋದೆಲ್ಲ 2,500-3,000 ರೂಪಾಯಿವರೆಗೂ ಇದರ ರೇಂಜ್ ಇದೆ. 2 ಹವಳಕ್ಕೆ. ಇದು ಕಾಮನ್ ಆಗಿ ಎಲ್ಲರೂ ಧರಿಸುವಂತದ್ದು. ಎಲ್ಲರೂ ಹಾಕ್ತಾರೆ. ಯಾವ್ದು ಅಂತ ನೆಗೆಟಿವ್ ಎಫೆಕ್ಟ್ ಅನ್ನೋದು ಇದರಲ್ಲಿ ಇರಲ್ಲ. ಅಂದ್ರೆ ನಿಮ್ಗೆ ಇಷ್ಟು ವರ್ಷದಲ್ಲಿ ಎಕ್ಸ್ಪೀರಿಯನ್ಸ್ ಇರೋದು, ನಿಮ್ಗೆ ಬರೋ ಕಸ್ಟಮರ್ಸ್ ಯಾವುದೇ ರೀತಿಯಾದಂತ ನೆಗೆಟಿವ್ ಫೀಡ್ಬ್ಯಾಕ್ಸ್ ಇಲ್ಲ ಅಂತ ಹೇಳಿರೋದು. ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿದವರು ತುಂಬಾ ಕಡಿಮೆ. ಇಲ್ವೇ ಇಲ್ಲ. ಓಕೆ. ಸೊ ಹಾಗಾಗಿ ಕಾಮನ್ ಆಗಿ ಎಲ್ಲರೂ ಧರಿಸಬಹುದು, ಅವುಗಳನ್ನ ಧರಿಸ್ತಾರೆ ಕೂಡ. ಓಕೆ. ಮುಂದಿನದು ಮುತ್ತು ಹೇಗೆ ಬಸವರಾಜ್ ಅವರೇ, ಹೇಗೆ ಸಿಗುತ್ತೆ? ಮುತ್ತು ಕಲ್ಚರ್ ಪರಲ್ ಅಂತಾರೆ, ಸಿ ಪರಲ್ ಅಂತಾರೆ. ಒಂದು 4-5 ವಿಧವಾದ ಮುತ್ತಿದೆ. ಪ್ಲಾಸ್ಟಿಕ್ ಮುತ್ತು ಅದೇನು ವ್ಯಾಲ್ಯೂಯಬಲ್ ಅಲ್ಲ. ಕಲ್ಚರ್ ಪರ್ಲ್ ಅನ್ನೋದನ್ನ ನಾವು ಸರಗಳಲ್ಲಿ ಜಾಸ್ತಿ ಉಪಯೋಗಿಸ್ತೀವಿ. ಅದು ಒರಿಜಿನಲ್ ಮುತ್ತು ಕಲ್ಚರ್ ಪರ್ಲ್ ಮಾಡಿ ಅದನ್ನ ಕೆಮಿಕಲ್ ಹಾಕಿ
ಸಪರೇಟ್ ಕೊಳದಲ್ಲಿ ಮಾಡಿ ಸಮುದ್ರದಲ್ಲಿ ಹೇಗಾಗುತ್ತೋ ಹಾ. ಹಾಗೆ ಅದೇ ತರ ಕಲ್ಚರ್ ಮಾಡಿ ಬೆಳೆಸಿರ್ತಾರೆ. ಓಕೆ. ಅದನ್ನು ಬೆಲೆ ಸಾಕಷ್ಟು ಇದೆ, ಕಡಿಮೆ ಏನಿಲ್ಲ. ಹಾ ಹಾ ಸೀಪ್ ಪರಲ್ ಅನ್ನೋದು ಬಹಳ ಕಾಸ್ಟ್ಲಿ, ಅದನ್ನ ಉಪಯೋಗಿಸೋರು ಬಹಳನೇ ಕಡಿಮೆ ಇದಾರೆ. ಹಾ ಹಾ ಈ ಕಲ್ಚರ್ ಪರಲ್ಸ್, ಬಟನ್ ಪರಲ್ಸ್ ಅಂತೀವಿ, ಅದೆರಡನ್ನು ಜಾಸ್ತಿ ಉಪಯೋಗಿಸ್ತಾ ಇದಾರೆ. ಓಕೆ. ಇದು ಒರಿಜಿನಲ್ ಪರಲ್ 3 ಕ್ಯಾರೆಟ್ ಇದ್ರೆ ಪರ್ ಕ್ಯಾರೆಟ್ 800,000 rupees ಅಲ್ಲಿ ಇದು ನಡೀತಾ ಇದೆ. ಮಿನಿಮಮ್ ವ್ಯಾಲ್ಯೂ ನಾನು ಹೇಳ್ತಾ ಇರೋದೆಲ್ಲ. ಓಕೆ. ಮ್ಯಾಕ್ಸಿಮಮ್ ಅದನ್ನ ಕ್ವಾಲಿಟಿ ಮೇಲೆ ಕ್ವಾಲಿಟಿ ಸೈಜ್ ಮೇಲೆ ಕೂಡ ಸೈಜ್ ಜಾಸ್ತಿ ಆದಾಗ ರೇಟ್ ಡಬಲ್ ಆಗ್ತಾ ಇರುತ್ತೆ. Double 1 ಕ್ಯಾರೆಟ್ ಚೆನ್ನಾಗಿರೋ ಹರಳು 1,000 ಇದ್ರೆ 3 ಕ್ಯಾರೆಟ್ ಇರೋದು ಪರ್ ಕ್ಯಾರೆಟ್ 5,000 6,000 ಪರ್ ಕ್ಯಾರೆಟ್ ಆಗೋ ಸ್ವಲ್ಪ. ಓಕೆ. ಓಕೆ. ಹಂಗಾದ್ರೆ ಇವಾಗ ನೀವು ತೋರಿಸ್ತಿರೋದು 1 ಕ್ಯಾರೆಟ್ ಇದು 1.5 ಕ್ಯಾರೆಟ್ ಬರುತ್ತೆ. 1.5 ಕ್ಯಾರೆಟ್. 1.5 ಕ್ಯಾರೆಟ್. ಓಕೆ. ಓಕೆ ಫೈನ್. ಇದಿಷ್ಟು ಮುತ್ತಿಂದು. ಇಷ್ಟೊತ್ತು ಮುತ್ತಿಂದ ಆಯ್ತು. ಈಗ ನೆಕ್ಸ್ಟ್ ನೋಡ್ತಾ ಇದೀವಿ ನಾವು ರೂಬಿ. ಸೊ ರೂಬಿ ಸಾಮಾನ್ಯಕ್ಕೆ ಕಾಸ್ಟ್ಲಿಯಸ್ಟ್ ಸ್ಟೋನ್ ಅಂತಾನೆ ನಾನು ಕೇಳ್ಪಟ್ಟಿದ್ದೀನಿ, ನಿಜಾನ ಇದು? ರೂಬಿ ಎಲ್ಲಾ ರೇಂಜ್ ಅಲ್ಲೂ ಸಿಗುತ್ತೆ. ಎಲ್ಲ ರೇಂಜ್ ಎಲ್ಲಾ ರೇಂಜ್ ಅಲ್ಲೂ ಸಿಗುತ್ತೆ. ಓಕೆ. ಬಹಳ ವರ್ಷಗಳಿಂದ ಇಲ್ಲ ಮೈಸೂರು ರೂಬಿ ಅಂತ ಪಾವಗಡದಲ್ಲಿ ಸಿಕ್ಕಿತ್ತು, ಬಹಳ ಕಡಿಮೆ ಬೆಲೆ, ಬಟ್ ಉತ್ತಮವಾದ ಫಿನಿಶಿಂಗ್ ಇಲ್ಲ ಅಂತ ಅದ್ರ ಬೆಲೆ ಬಹಳ ಕಡಿಮೆ ಇತ್ತು. ಒಳ್ಳೆ ಕ್ವಾಲಿಟಿ ಇರೋ ರೂಬಿ ಅದು ಅಷ್ಟೇ 1,500 ರೂಪಾಯಿ ಪರ್ ಕ್ಯಾರೆಟ್. ಒಂದೇ ಕಲ್ಲು 1 ಕ್ಯಾರೆಟ್ ಇದ್ರೆ 1,500 ರೂಪಾಯಿ ಉತ್ತಮವಾದ ಕಲ್ಲು ಸಿಗುತ್ತೆ. ಅದು ಸೈಜ್ ದೊಡ್ಡದಾಗದಂಗೆ ಅದನ್ನು ಜಾಸ್ತಿ ಆಗುತ್ತೆ. ಬಟ್ ರೂಬಿ ಸಾಕಷ್ಟು ಮಟ್ಟಿಗೆ ಅವೈಲೇಬಲ್ ಇದೆ. ಎಲ್ಲ ಹರಳು, ನೆಕ್ಲೆಸ್, ಬಳೆ ಪ್ರತಿಯೊಂದಕ್ಕೂ ಉಪಯೋಗಿಸ್ತಾ ಇದ್ದಾರೆ. ಅಂತ ಎಫೆಕ್ಟ್, ನೆಗೆಟಿವ್ ಎಫೆಕ್ಟ್ ಏನಿಲ್ಲ ಅನ್ನೋದ್ರಿಂದ ರೂಬಿ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಸೊ ಇದು ಕೂಡ ಕಾಮನ್ ಆಗಿ ಎಲ್ಲರೂ ಧರಿಸ್ತಾರೆ. ಹೌದು. ಹಾಗೂ ನಾವು ನೋಡ್ತಿರ್ತೀವಿ ಕಾಮನ್ ಆಗಿ ಎಲ್ಲ ಯೂಸ್ ಮಾಡುವಂತದ್ದು. ನೆಕ್ಲೆಸ್ ಗಳಿಗಾಗ್ಲಿ ಹಾರಗಳಿಗಾಗ್ಲಿ ಸಾಕಷ್ಟು ಉಂಗುರಗಳಿಗಂತೂ ಇದ್ದೇ ಇರುತ್ತೆ. ಇದ್ದೇ ಇರುತ್ತೆ. ಉಂಗುರ ವಲೆಗಳಲ್ಲಿ ಇದ್ದೇ ಇರುತ್ತೆ. ಓಕೆ. ನೆಕ್ಸ್ಟ್ ಯಾವ ಸ್ಟೋನ್ ತೋರಿಸ್ತೀರಾ? ವಜ್ರ ನೆಕ್ಸ್ಟ್. ಓಕೆ. ಎಲ್ಲರಿಗೂ ಬೇಕಾದಂತದ್ದು, ತುಂಬಾ ಇಷ್ಟಪಡುವಂತದ್ದು ವಜ್ರ. ಓಕೆ. ಈಗ ನೀವು ನೋಡ್ತಾ ಇರೋ ಹಾರ್ಡ್ಗಳು ವಜ್ರ. ಇದು ಮಿನಿಮಮ್ 8 ಸೆಂಟಿಂದ 10 ಸೆಂಟ್ ಇವಾಗ ನೀವು ನೋಡ್ತಾ ಇರೋ ಕಲ್ಲುಗಳಿದಾವೆ. ಓಕೆ. ಇದು 8 ಸೆಂಟಿಂದ 10 ಸೆಂಟ್ ಒಂದು ಹರಳಿದೆ. ಸೊ ಆ ವಜ್ರ ನೋಡ್ತಿದ್ರೇನೆ ಗೊತ್ತಾಗ್ತಿರ್ಬೋದು ವೀಕ್ಷಕರೇ ಅದು ಎಷ್ಟು ಹೊಳಿತಿದೆ ಅಂತ. ಇಲ್ಲಿ ಲೈಟಿಂಗ್ ಅಲ್ಲಿ ನಾನು ನಿಮಗೆ ಆದಷ್ಟು ಫೋಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಇಲ್ಲಿ ನೋಡಿದ್ರೆ ಸೂಕ್ಷ್ಮವಾಗಿ ನೋಡಿದ್ರೆ ಅದು ಹೊಳಿತಿರೋಂಥದ್ದು ಕಾಣಿಸ್ತಿದೆ. ಓಕೆ. ಇದ್ರ ಬಗ್ಗೆ ನಮಗೆ ಈ ಪ್ರೈಸ್ ಅಂದ್ರೆ ವಜ್ರ ಎಷ್ಟರಿಂದ ಸಿಗಬಹುದು, ಎಷ್ಟು ಮಿನಿಮಮ್ ಸೈಜ್, ಅದ್ರ ಬಗ್ಗೆ ತಿಳಿಸ್ಕೊಡಿ. ವಜ್ರ ಇವತ್ತು ಮಿನಿಮಮ್ 2 ಸೆಂಟ್ಸ್ ಇಂದ 1 ಕ್ಯಾರೆಟ್ ವರೆಗೂ ಸಿಗುತ್ತೆ. ಮಾಮೂಲಿಯಾಗಿ ನಾವು ಉಂಗುರಗಳಲ್ಲಿ ಇದೆಲ್ಲ ಹಾಕೋದು 8 ಸೆಂಟ್ 8 to 10 ಸೆಂಟ್ಸ್ ಅಲ್ಲಿ ಹಾಕ್ತಿವಿ. ಬಹಳ ಸಣ್ಣ ಕಲ್ಲುಗಳು ನೆಕ್ಲೆಸ್ ಗಳಿಗೆಲ್ಲ ಹಾಕ್ತಾರೆ. ಅದು ತಗೊಳ್ಳೋ ಮಾತ್ರ ಚೆನ್ನಾಗಿ ಕಾಣುತ್ತೆ, ಮತ್ತೆ ಅದು ರೀಸೆಟ್ ಮಾಡೋದಕ್ಕೆ ಆಗೋದಿಲ್ಲ. ಅದೇ ಸಾಕಷ್ಟು ಆದಷ್ಟು ದೊಡ್ಡ ಕಲ್ಲುಗಳನ್ನೇ ಉಪಯೋಗಿಸಿದ್ರೆ ಒಳ್ಳೇದು. ಇದ್ರ ಬೆಲೆ ಬಂದು 2 ಸೆಂಟ್ ಇದ್ದಾಗ 52,000 ರಿಂದ 55,000 ಪರ್ ಕ್ಯಾರೆಟ್ ಆಗುತ್ತೆ. 10 ಸೆಂಟ್ ಇದ್ದಾಗ 65,000 ರಿಂದ 75,000 1 ಕ್ಯಾರೆಟ್ ಬೆಲೆ ಆಗುತ್ತೆ. ಅಂದ್ರೆ ಒಂದು ಹರಳು 6,500 ದಿಂದ 7,500 ಅದು ಸರ್ಟಿಫೈಡ್ ಇರುತ್ತೆ. ನೋಡಿ ಇವಾಗ ನೀವು ನೋಡ್ತಾ ಇರೋದು ವಜ್ರನ ಸರ್ಟಿಫೈಡ್ ಮಾಡಿರೋದು. ಇದು ಕ್ವಾಲಿಟಿ ಏನಿದೆ ಅಂತ ಟೆಸ್ಟಿಂಗ್ ಬರುತ್ತೆ. ಇದು VS ಅಂತ ಇದೆ. ಇದು ಇರೋದ್ರಲ್ಲಿ ಕಡಿಮೆನೇ ಇದೆ ಕ್ವಾಲಿಟಿ. ಇದು ಇಲ್ಲಿರುವಂತದಲ್ವಾ ಕ್ಲಾರಿಟಿ ಅಂತ ಕೊಟ್ಟಿದ್ದಾರೆ. ಕ್ಲಾರಿಟಿ VS ಅಂತ ಇದೆ. ಇದರಲ್ಲಿ VVS 2, 3, 4 ಅನ್ನೋದೆಲ್ಲ ಉತ್ತಮವಾದ ಕ್ವಾಲಿಟಿಗೆ ಬರುತ್ತೆ. ಅದ್ರ ಬೆಲೆ 10 ಸೆಂಟ್ಸ್ ಇದ್ರೆ 75,000 ಅಂದ್ರೆ 7,500 ರೂಪಾಯಿ ಒಂದು ಹರಳಿಗೆ ಬೆಲೆ ಆಗುತ್ತೆ. ಸೊ ಇಲ್ಲಿ ಇನ್ನೂ ಏನೇನೋ ವೇಟ್ ಕೊಟ್ಟಿದ್ದಾರೆ. ಅದ್ರ ಟೋಟಲ್ ಅದು ಡೈಮಂಡ್ ವಜ್ರದ್ದು ಅದ್ರ ಹಿಸ್ಟ್ರಿ, ಅಗಲ ಎಷ್ಟಿದೆ, ಯಾವ ಬಣ್ಣ ಇದೆ, ಸ್ಕ್ರಾಚಸ್ ಪ್ರತಿಯೊಂದು ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಂದ್ರೆ ಈಗ ಕಟಿಂಗ್ ಸ್ಟೈಲ್ ರೌಂಡ್ ಅಂತ ಇದೆ. ರೌಂಡ್ ಬ್ರಿಲಿಯಂಟ್ ಕಟ್ ಅಂತ ಹೇಳ್ತಾರೆ. ಸ್ಕ್ವೇರ್ ಕಟ್, ರೆಕ್ಟಾಂಗಲ್ ಎಲ್ಲ ಇರುತ್ತೆ. ಹಾಗೆ ಇದು ರೌಂಡ್ ಬ್ರಿಲಿಯಂಟ್ ರೌಂಡ್ ಆಗಿ ಕಟ್ ಆಗಿರುವಂತದ್ದು. ಹರಳೆ ರೌಂಡ್ ಇರೋದ್ರಿಂದ ರೌಂಡ್ ಬ್ರಿಲಿಯಂಟ್ ಕಟ್ ಅಂತ ಇದು ಮಾಡಿದ್ದಾರೆ. ಓಕೆ. ಹಾರ್ಡ್ನೆಸ್ ಅಂತ ಇದೆ. ಹಾರ್ಡ್ನೆಸ್ ಕ್ವಾಲಿಟಿ, ಥಿಕ್ನೆಸ್ ಅಲ್ಲ, ಸ್ಟ್ರೆಂತ್ ಆಫ್ ದ ಸ್ಟೋನ್ ಅಂತ. ಓಕೆ. ಇದು 10 ಅಂತ ಇದೆ. ಓಕೆ. ಇದು ನ್ಯಾಚುರಲ್ ಡೈಮಂಡ್ ಅಂತ ಇಲ್ಲಿ ಐಡೆಂಟಿಫಿಕೇಶನ್ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಇದಿಷ್ಟು ಒಂದು ಸರ್ಟಿಫಿಕೇಟ್ ನಲ್ಲಿ ಬರುವಂತಹ ಪ್ರತಿಯೊಂದು ಪ್ಯಾರಾಮೀಟರ್, ಅದರಲ್ಲಿ ಪ್ರತಿಯೊಂದಕ್ಕೂ ಅವರು ಅವ್ರದ್ದೇ ಆದ ಮೆಷರ್ಮೆಂಟ್ಸ್ನ ಬರೆದು ಹೇಗೆ ಈ ಸ್ಟೋನ್ನ ನಾವು ರೆಕಗ್ನೈಸ್ ಮಾಡ್ಬೋದು ಅಥವಾ ಹೇಗಿದೆ ಇದ್ರ ಕ್ವಾಲಿಟಿ ಅಂತ ಪ್ರತಿಯೊಂದು ಇಲ್ಲಿ ತಿಳಿಸಿದ್ದಾರೆ. ಸೊ ಇದೇ ರೀತಿ ಎಲ್ಲ ಸ್ಟೋನ್ಸ್ಗೂ ಬರುತ್ತಾ ಸರ್ಟಿಫಿಕೇಟ್? ಪ್ರತಿಯೊಂದಕ್ಕೂ ಸ್ಟೋನ್ ಸೆಲೆಕ್ಷನ್ ಮಾಡಿದ್ಮೇಲೆ ಅದ್ರ ಕ್ವಾಲಿಟಿ ಏನಿದೆ, ಅದ್ರ ತೂಕ ಏನಿದೆ, ಅದರ ಸಮೇತನೇ ನಾವು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ. ಇಲ್ಲಿ ನೋಡ್ತಿರೋಂಥದ್ದು ನಾವೀಗ ಗೋಮೇದಕ. ಹೌದು. ಸೊ ಅದರದ್ದು ಸರ್ಟಿಫಿಕೇಟ್. ಹೌದು. ಎಷ್ಟು ಕ್ವಾಲಿಟಿ ಇದೆ, ಕಲರ್ ಏನಿದೆ,
ಕಲರ್ ಕೂಡ ಹೌದು, ಕಲರ್ ಕೂಡ ಮೆನ್ಷನ್ ಆಗಿದೆ ಇಲ್ಲಿ. ಇಷ್ಟು ಕ್ಯಾರೆಟ್ಸ್, ಈ ಕಲರ್ ಮತ್ತೆ ಮೆಜರ್ಮೆಂಟ್ ಇದೆ ಇಲ್ಲಿ, ಹಾರ್ಡ್ನೆಸ್, ರಿಫ್ರಾಕ್ಟಿವ್ ಇಂಡೆಕ್ಸ್, ಟ್ರಾನ್ಸ್ಪರೆನ್ಸಿ ಎಷ್ಟಿದೆ ಅಂತ ಕೂಡ ಬರೆದಿದ್ದಾರೆ, ಸೆಮಿ ಟ್ರಾನ್ಸ್ಪರೆನ್ಸಿ ಅಂತ. ಶೇಪ್ ಅಂಡ್ ಕಟ್ ಇದು ಓವಲ್ ಶೇಪ್ ಇರೋದ್ರಿಂದ ಓವಲ್ ಫೆಸೆಟ್ಸ್ ಅಂತ ಮೆನ್ಷನ್ ಮಾಡಿರುವಂತದ್ದು. ಇದು ನೀಲ ಪಕ್ಕದಲ್ಲಿ. ಓಕೆ, ಪ್ರತಿಯೊಂದು ಹರಳಿಗೂ ಓಕೆ, ಪ್ರತಿಯೊಂದು ಸ್ಟೋನ್ಗೂ ವೀಕ್ಷಕರೇ ಈ ರೀತಿಯಾದಂತಹ ಒಂದು ಸರ್ಟಿಫಿಕೇಟ್ಸ್ ನ ಕೊಡ್ಲಾಗುತ್ತೆ. ಈ ಸರ್ಟಿಫಿಕೇಟ್ಸ್ ಇಂದ ನಮ್ಗೆ ಹೇಗೆ ಅಂದ್ರೆ ಏನ್ ಯೂಸ್ ಆಗುತ್ತೆ ಮುಂದಕ್ಕೆ ಅಂತ? ಅಲ್ಲ, ಅದು ಹರಳು ಒರಿಜಿನಲ್ ಡೂಪ್ಲಿಕೇಟ್ ಸಾಮಾನ್ಯರಿಗೆ ಅದು ನೋಡಿದ ತಕ್ಷಣ ಗೊತ್ತಾಗಲ್ಲ, ಒರಿಜಿನಲ್ ಡೂಪ್ಲಿಕೇಟ್ ಒಂದೇ ತರ ಕಾಣುತ್ತೆ. ಹೌದು, ಆದ್ರಿಂದ ಇದನ್ನ ಒಂದು ಗ್ಯಾರಂಟಿ ಪತ್ರ ಅನ್ನೋ ಸರ್ಟಿಫೈಡ್ ಅಷ್ಟೇ. ಸೊ ಇದನ್ನ ನಾವು ವಾಪಸ್ ಮಾರ್ಲಿಕ್ಕೆ ಹೋದಾಗ್ಲೂ ಕೂಡ ನಾವು ಯೂಸ್ ಮಾಡ್ಕೊಂಡ್ರೆ ಅದು ಎಷ್ಟು ಪರ್ಸೆಂಟೇಜ್ ಇದೆ ಏನು ಅನ್ನೋದು ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗುವಂಥದ್ದು. ಓಕೆ, ಈಗ ನಾವಿಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದೀವಿ, ಇದು ನವರತ್ನ ಕ್ಯಾಟಗರಿಗೆ ಬರುತ್ತಾ ಇಲ್ವಾ? ಇದು ಬೇರೆ ಸ್ಟೋನ್ಸ್ ಇದು? ಇಲ್ಲ, ಇದು ನವರತ್ನದಲ್ಲಿ ಬರೋದಿಲ್ಲ. ಓಕೆ, ಇದು ಸೆಮಿ ಪ್ರೆಷಿಯಸ್ ಆರ್ ಡೂಪ್ಲಿಕೇಟ್ ಅಂದ್ರೆ ಅಮೆರಿಕನ್ ಡೈಮಂಡ್ ಕೆಮಿಕಲ್ ಅಲ್ಲಿ ಮಾಡಿರೋ ಸ್ಟೋನ್ ಆಗಿರುತ್ತೆ. ಓಕೆ, ಇದು ಕೆಮಿಕಲ್ ಅಲ್ಲಿ ಮಾಡಿರುವಂತ ಸ್ಟೋನ್ ಅಂದ್ರೆ ಡೂಪ್ಲಿಕೇಟ್ ಸ್ಟೋನ್ಸ್ ಅಂತ ಹೇಳ್ಬೋದಾ? ಹೌದು. ಓಕೆ, ಓಕೆ, ಇದು ಯಾವ್ದಾವ್ದಿದೆ ಇಲ್ಲಿ ಸ್ಟೋನ್ಸ್? ಇದ್ರ ಹೆಸರನ್ನ ಹೇಳಲಿಕ್ಕಾಗತ್ತಾ? ಇದು ಬಂದು ಅಮೆರಿಕನ್ ಡೈಮಂಡ್ ಅಲ್ಲೇ ಪೆರಿಡಾಟ್ ಅಂತ ಹೇಳ್ತೀವಿ ಇದನ್ನ. ಓಕೆ, ಪೆರಿಡಾಟ್ ಹೆಸರು ಪೆರಿಡಾಟ್. ಇದು ಆಕ್ಚುಲಿ ಇಂಗ್ಲಿಷ್ ಪ್ರಕಾರ ಫೆಬ್ರವರಿಗೆ ಅದು ಜುಲೈಗೆ ಬರುತ್ತೆ. ಬರ್ತ್ ಸ್ಟೋನ್ ಲೆಕ್ಕ ಆಗುತ್ತೆ, ಬಟ್ ಅದು ಒರಿಜಿನಲ್ ಸ್ಟೋನ್ ಅಲ್ಲ. ಇದರಲ್ಲೂ ಒರಿಜಿನಲ್ ಬರುತ್ತೆ. ಓಕೆ, ಇದು ಬೇರೆ ಬೇರೆ ಕಲರ್ಸ್ ಅಲ್ಲಿ ಕೂಡ ಬರುತ್ತಾ? ಇಲ್ಲ, ಈ ಕಲರ್ ಇರೋದಕ್ಕೆ ಪೆರಿಡಾಟ್ ಅಂತ ಹೇಳ್ತೀವಿ. ಹೌದಾ? ಓಕೆ, ಇದು ಇಲ್ಲಿ ಯಾವ್ದು ಇದೆ? ಇದು ಟರ್ಕಾಶ್ ಬ್ಲೂ ಅಂತ. ಓಕೆ, ಇದು ಒಂದು ತರ ಮಣಿನೇ. ಇದು ಒರಿಜಿನಲ್ ಹಾಗೆ ಬರುತ್ತೆ. ಇದು ಡೂಪ್ಲಿಕೇಟ್ ಏನಲ್ಲ, ಬಟ್ ವ್ಯಾಲ್ಯೂಬಲ್ ಅಲ್ಲ. ನವರತ್ನದ ಬೆಲೆಯಲ್ಲಿ ನವರತ್ನದಲ್ಲಿ ಸೇರೋದಿಲ್ಲ. ಓಕೆ, ಇದ್ರದ್ದು ರೇಟ್ಸ್ ಎಲ್ಲ ಹೇಗೆ? ಕಡಿಮೆ? ಇದೆಲ್ಲ ಬಹಳನೇ ಕಡಿಮೆ ಇರುತ್ತೆ. ಬಹಳನೇ ಕಡಿಮೆ ಅಂದ್ರೆ ಅಂದಾಜು ಒಂದೆಷ್ಟು ಇರಬಹುದು? ಅಂದಾಜಿ ಹರಳು ಒಂದು 5 ಕ್ಯಾರೆಟ್ ಇದ್ರೂ ಸುಮಾರು 450 500 ರೂಪಾಯಿ ಸಿಗುತ್ತೆ. ಸೊ ಬಹಳ ಕಡಿಮೆನೆ ಅಂತ. ಇದು ಪೆರಿಕಾಟ್ ಎಷ್ಟು ಇರಬಹುದು? ಪೆರಿಕಾಟ್ ಇರ್ಬಂದು ಇದು ಕ್ಯಾರೆಟ್ ಲೆಕ್ಕ ಆಗುತ್ತೆ. ಕ್ಯಾರೆಟ್ 25 ರಿಂದ 40 ರೂಪಾಯಿ ಸಿಗುತ್ತೆ. ಓಕೆ, ಹೆಚ್ಚು ಕಡಿಮೆ 100-120 ಕ್ಯಾರೆಟ್ ಇರುತ್ತೆ. ಡಾಲರ್ ಏನಾದ್ರು ದೊಡ್ಡದಾಗಿ ಮಾಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. 4 ರಿಂದ 5 ಸಾವಿರ ರೂಪಾಯಿ ಹರಳಿಗೆ ಬೆಲೆ ಆಗುತ್ತೆ. ಅಂದ್ರೆ ಇದು ಸ್ವಲ್ಪ ಕಾಸ್ಟ್ಲಿನೇ ಅಂತಾನೆ ಹೇಳ್ಬೋದು. ಹರಳು ತೂಕದ ಮೇಲೆ ಲೆಕ್ಕ ಆಗುತ್ತೆ. ತೂಕದ ಮೇಲೆ ಬಹಳನೇ ತೂಕ ಇರುತ್ತಲ್ಲ. ಓಕೆ, ಓಕೆ. ಇದು ಇಲ್ಲಿ ಯಾವ್ದು ನೋಡ್ತಿದೀವಲ್ಲ, ಇದು ಗೋಮೇಧಿಕದಲ್ಲೇ ಗೋಮೇಧಿಕ ಅಲ್ಲ, ಇದು ಗಾರ್ನೆಟ್ ಸ್ಟೋನ್ ಅಂತ. ಗಾರ್ನೆಟ್. ಓಕೆ, ಇದರ ಬೆಲೆನೂ ಕಡಿಮೆನೇ ಇದೆ. ಇದು ಚೆನ್ನಾಗಿರುತ್ತೆ, ಹರಳೇನು ಹಾಳಾಗೋದಿಲ್ಲ. ಎಷ್ಟು ವರ್ಷ ಉಪಯೋಗಿಸಿದ್ರು ನಿಮ್ಗೆ ಚೆನ್ನಾಗಿ ಬಳಕೆನೆ ಬರುತ್ತೆ, ಡಲ್ ಆಗಲ್ಲ. ಓಕೆ, ಇದು ವೈಟ್ ಅಲ್ಲೇ ಡಿಫ್ರೆಂಟ್ ಸ್ಕ್ವೇರ್ಸ್, ರೆಕ್ಟಾಂಗಲ್ ಅಲ್ಲ ಟ್ರಯಾಂಗುಲರ್ ಅಲ್ಲಿ ಇದೆ. ಡಾಲರ್ ವಿತ್ ಟಾಪ್ಸ್ ಫ್ಯಾನ್ಸಿ ಆಗಿ ಮಾಡಿಸಿ ಹಾಕೊಳ್ಳುವಂತದ್ದು. ಇದರ ಬೆಲೆನ 2,000 ರೂಪಾಯಿ, 2,500. ಅಮೆರಿಕನ್ ಡೈಮಂಡ್. ಸೇಮ್ ಅಮೆರಿಕನ್ ಡೈಮಂಡ್ ಅಲ್ಲಿ ಸಿಗ್ನಿಟಿ ಅಂತ ಬರ್ತಾ ಇದೆ ಈಗ. ಸಿಗ್ನಿಟಿ ಜರ್ಕಾನ್ ಅನ್ನೋ ಕ್ವಾಲಿಟಿಗಳಲ್ಲಿ ಈ ತರ ಹರಳುಗಳು ಸಿಗುತ್ತೆ. ಸೊ ಇದು ಕಾಮನ್ ಆಗಿ ನೋಡುವಂತ. ಇದು ಅಮೆಥಿಸ್ಟ್. ಇದು ಬಹಳ ಉಪಯೋಗಿಸ್ತಾರೆ ಇದನ್ನ. ಇದು ಇಂಗ್ಲಿಷ್ ಪ್ರಕಾರ ಫೆಬ್ರವರಿನಲ್ಲಿ ಬರ್ತ್ ಸ್ಟೋನ್. ಸೆಮಿ ಪ್ರೆಷಿಯಸ್, ಏನಾಗೋದಿಲ್ಲ, ಚೆನ್ನಾಗಿರುತ್ತೆ ಹರಳು. ಓಲೆಗಳಿಗೆ, ಪೆಂಡೆಂಟ್ಸ್ ಗಳಿಗೆ ಸೆಟ್ ಆಗಿ ಚೆನ್ನಾಗಿ ಕಾಣುತ್ತೆ, ಲೈಟ್ ಆಗಿರುತ್ತೆ. ಓಕೆ, ಇದು ಇಲ್ಲೊಂದು ದೊಡ್ಡದು ಸ್ಟೋನ್ ನೋಡ್ತಿದ್ದೀವಿ. ಇದು ಯಾವ್ದು? ಇದು ಅಮೆರಿಕನ್ ಡೈಮಂಡ್ ಅಲ್ಲೇ ಕಲರ್ ಅಷ್ಟೇ, ಆರೆಂಜ್ ಕಲರ್ ಇದೆ. ಇದ್ರ ಸುತ್ತ ಗೋಲ್ಡ್, ಮಧ್ಯ ಫ್ಲವರ್ಸ್ ಈ ತರ ಎಲ್ಲ ಮಾಡಿ ದೊಡ್ಡದಾಗಿ ಡಾಲರ್ಗೆ ಇದಕ್ಕೂ ಯೂಸ್ ಮಾಡುವಂಥದ್ದು. ಓಕೆ, ಇಲ್ಲಿ ಒಂದು ನೀಲ ತರದ್ದು ನೋಡ್ತಾ ಇದೀವಿ. ಇದು ಅಮೆಥಿಸ್ಟ್ ಕಲರ್, ಬಟ್ ಅಮೆರಿಕನ್ ಡೈಮಂಡ್ ಅಲ್ಲೇ ಕಲರ್ ಅಷ್ಟೇ, ಒರಿಜಿನಲ್ ಸ್ಟೋನ್ ಅಲ್ಲ. ಸೊ ಇದೆಲ್ಲ ಅಮೆರಿಕನ್ ಡೈಮಂಡ್ ಅಲ್ಲೇ. ಇದೇನಾದ್ರೂ ಬೇರೆ ತರ ಇದೆಯಲ್ಲ? ಇದು ಪಿಂಕ್ ಕಲರ್ ಇದೆ ಸ್ಟೋನ್. ಓಕೆ, ಸೊ ಇದಿಷ್ಟು ಅಮೆರಿಕನ್ ಡೈಮಂಡ್. ಇದು ರೆಡ್ ಇದೆ ಅಷ್ಟೇ. ಇಲ್ಲಿ ಒಂದಷ್ಟು ಕಲರ್ಸ್ ಇದಾವೆ. ಬ್ಲೂ, ಇದು ಅಕ್ವಾ ಬ್ಲೂ ಅಂತೀವಿ, ಅಕ್ವಾ ಮೆರಿನ್. ಯಾವುದು ಇದು? ಇಷ್ಟರಲ್ಲಿ ಯಾವುದು? ಇದರಲ್ಲಿ ಅಕ್ವಾ ಬ್ಲೂ ಆಗುತ್ತೆ. ಇದು ಈ ಡಿಫರೆಂಟ್ ಶೇಪ್ ಇರೋದು ಎರಡು ಅಕ್ವಾ ಬ್ಲೂ ಆಗುತ್ತೆ. ಓಕೆ, ಇದು ಈ ಕಡೆ ಗ್ರೀನ್, ಎಮರಾಲ್ಡ್ ಗ್ರೀನ್ ಬದಲು ಇದ್ರ ಸ್ವಲ್ಪ ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್. ಚೆನ್ನಾಗಿರುತ್ತೆ ಹರಳು. ಈ ಉಂಗ್ರಕ್ಕೆಲ್ಲ ಬಳಸ್ತಾರಲ್ಲ ಅದೇನಾಯ್ತು? ಹೌದು. ಇದು ಡಿಫರೆಂಟ್ ಕಲರ್ ಅಷ್ಟೇ, ಅದು ಆಕ್ಚುಲಿ ಗ್ಲಾಸ್, ಅದು ಒರಿಜಿನಲ್ ಸ್ಟೋನ್ ಅಲ್ಲ, ಅದು ಗ್ಲಾಸ್ ನ ಕಟ್ ಮಾಡಿರ್ತಾರೆ. ಚೆನ್ನಾಗಿದೆ. ಸೊ ಗ್ಲಾಸ್ ನಲ್ಲಿ ಮಾಡಿರೋಂಥದ್ದು. ಓಕೆ, ಫೈನ್. ಇದು ಟೊಪಾಸ್. ಇದನ್ನ ಕನಕ ಪುಷ್ಯರಾಗಿ ಸಬ್ಸ್ಟಿಟ್ಯೂಟ್ ಆಗಿ ಹಾಕೋಬಹುದು, ಚೆನ್ನಾಗಿರುತ್ತೆ, ಬೆಲೆ ಕಡಿಮೆ ಇದೆ. ಅದು ಇನ್ನೊಂದು ಹರಳು ನೀಲ, ಬ್ಲೂ ನಲ್ಲೇ ಡಿಫರೆಂಟ್ ಶೇಪ್ ಇದೆ, ಓಲೆಗಳಿಗೆ ಉಪಯೋಗಿಸಬಹುದು. ಬಸವರಾಜ್ ಅವರೇ, ಒಂದಷ್ಟು ಸ್ಟೋನ್ಸ್ ನ ಡಿಸ್ಪ್ಲೇ ಮಾಡಿದ್ರೆ ಇದು ಯಾವ ರೀತಿಯಾದ ಸ್ಟೋನ್ಸ್ ಇರಬಹುದು? ಇದು ಎಲ್ಲಾ ತರದ ಹರಳುಗಳು ಇದೆ. ಒರಿಜಿನಲ್ ಡೂಪ್ಲಿಕೇಟ್ ಅಂತ ಏನ್ ಲೆಕ್ಕ ಅಲ್ಲ. ಇವೆಲ್ಲ ಸಾಮಾನ್ಯವಾಗಿ ಒಡವೆಗಳಲ್ಲಿ ಬಳಸ್ತೀವಿ, ಉತ್ತಮವಾದ ಕಲ್ಲುಗಳೇ.
ಅದ್ರಲ್ಲಿ ಕೆಲವು ಡಿಫ್ರೆನ್ಸ್ ಆಗಿ ನೋಡ್ಬೇಕು ಅಂದ್ರೆ ಸ್ವಲ್ಪ ಇದು ಯಾವುದು ಇದು ನೋಡಿ, ಇದು ರಾಜಾವರ್ತಿ ಸ್ಟೋನ್ ಅಂತ ಬಹಳ ಮುಂಚಿನಿಂದ ಇದಿದೆ. ನೀವು 10 ವರ್ಷ 15 ವರ್ಷ ಹಾಕೊಂಡ್ರು ಇದೇ ಬಣ್ಣನೇ ಇರುತ್ತೆ, ಬೆಲೆನೂ ಕಡಿಮೆ, ನಿಮ್ಗೆ ಹೊಡಿತಾ ಇರುತ್ತೆ, ಹಾಳಾಗೋದಿಲ್ಲ. ಇದು ಶೈನಿಂಗ್ ಕೂಡ ಇದೆ. ಇದು ಕಲರ್ ಬಂದು ಗೋಲ್ಡ್ ಸ್ಟೋನ್ ಅಂತಾರೆ, ಒಳಗಡೆ ಗೋಲ್ಡ್ ಇದ್ದಾಗೆ ಕಾಣುತ್ತೆ. ಸೊ ಇದು ಡಬಲ್ ಸೈಡೆಡ್ ಇದೆ. ಡಬಲ್ ಸೈಡ್, ಹೌದು. ಓಕೆ, ಇದನ್ನ ಪೆಂಡೆನ್ಸಿಗೆ ಮಾಡಬಹುದು. ಓಲೆಗಳು ಕೂಡ ಮಾಡಿಸ್ಕೊಳ್ಳೋದು ಉಂಟಾ ಇದರಲ್ಲಿ? ಓಲೆಗಳು ಇದರಲ್ಲಿ ಉದ್ದದ ಅರಳು ಸ್ವಲ್ಪ ಲೆಂತ್ ಬಂದಾಗ ಓಲೆನೆ ಮಾಡಬಹುದು. ಓಕೆ, ಇದೊಂದೇ ಶೇಪ್ಸ್ ಇದೆ, ಇನ್ನ ಬೇರೆ ಶೇಪ್ ಬರುತ್ತೆ, ಓವಲ್ ರೌಂಡ್ ಎಲ್ಲ ಬರುತ್ತೆ, ಬಹಳ ಕಡಿಮೆ ಉಪಯೋಗಿಸೋದು ಕಡಿಮೆ ಇದೆ. ಓಕೆ, ಇಲ್ಲಿ ಒಂದಷ್ಟು ಇದು ನೋಡಿ, ಇದೆಲ್ಲ ಹವಳದಲ್ಲೇ ಡಿಫ್ರೆಂಟ್. ಹವಳದಲ್ಲಿ ರೋಸ್ ಕಾರಲ್ ಅಂತೀವಿ, ಹವಳನೆ ರೋಸ್ ತರ ಕಟ್ ಮಾಡಿದ್ದಾರೆ. ಇದು ಒರಿಜಿನಲ್ ಸ್ಟೋನ್, ರೋಸ್ ತರ ಕಟ್ ಮಾಡಿದ್ದಾರೆ. ಡೂಪ್ಲಿಕೇಟ್ ಸಾಕಷ್ಟು ಬರುತ್ತೆ, ಬಟ್ ಇದು ಒರಿಜಿನಲ್. ಇದನ್ನೇ ಟ್ರಯಾಂಗ್ಯುಲರ್ ಅಲ್ಲಿ ಕಟ್ ಮಾಡಿದೀವಿ. ಇದು ಸಾಕಷ್ಟು ಜನ ಉಪಯೋಗಿಸ್ತಾರೆ, ಟ್ರಯಾಂಗ್ಯುಲರ್ ಹವಳ ಇರ್ಲಿ ಅಂತ. ಇದು ಹವಳನೆ ಗಣೇಶನ್ ಮಾಡಿದೆ, ಹವಳದಲ್ಲಿ ಕಟ್ ಮಾಡಿದ್ದಾರೆ, ಗಣೇಶನ್ ಕಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಪುಟ್ಟದಾಗಿದೆ, ತುಂಬಾ ಕ್ಲಿಯರ್ ಆಗಿ ಕಟಿಂಗ್ಸ್ ಮಾಡಿರುವಂತದ್ದು, ತುಂಬಾ ಚೆನ್ನಾಗಿದೆ ಇದು. ಸೊ ಇದನ್ನೆಲ್ಲ ಪೆಂಡೆಂಟ್ಸ್ ಓಲೆಗಳಿಗೆ ಗಣೇಶನ್ ಬಿಟ್ಟು ಮಿಕ್ಕಿದೆಲ್ಲ ಓಲೆಗಳಿಗೆ ಉಪಯೋಗ. ಓಲೆಗಳಿಗೆ ನೆಕ್ಲೆಸ್ ಕೂಡ ಮಾಡಬಹುದು. ಹೌದು, ರೋಸ್ ಕಾರಲ್ಲಿ ಇದ್ರ ಸಾಕಷ್ಟು ನೆಕ್ಲೆಸ್ ಓಕೆ, ಸೇಮ್. ಇದು ಹವಳ ಬಂದೆ ವೈಟ್ ಕಾರಲ್ಲಿ, ಇದು ಇದರಲ್ಲಿ ಇದನ್ನು ಸಹ ಉಪಯೋಗಿಸ್ತಾರೆ. ಇದು ವೈಟ್ ಕಾರಲ್ಲಿ ಗಣೇಶ ಕಟ್ಟಿಂಗ್ ಮಾಡಿರೋದು. ಇಲ್ಲಿ ಲೈಟ್ ರಿಫ್ಲೆಕ್ಟ್ ಆಗ್ತಿರೋದ್ರಿಂದ ಆ ಕಟ್ಟಿಂಗ್ಸ್ ಕಾಣಿಸ್ತಿಲ್ಲ ನಿಮ್ಗೆ, ಬಟ್ ಇದನ್ನು ಅಷ್ಟೇ ತುಂಬಾ ಕ್ಲಿಯರ್ ಆಗಿ ಗಣೇಶ ಮಾಡಿರೋಂಥದ್ದು. ಆ ಕಟ್ಟಿಂಗ್ಸ್ ಈಗ ಕಾಣಿಸ್ತಿದೆ ನೋಡಿ, ಕ್ಲಿಯರ್ ಆಗಿ ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿರುವಂಥದ್ದು ಗಣೇಶ. ಇದು ಬಂದು ಜೇಡ್ನಲ್ಲೇ ಕಟ್ ಮಾಡಿ ಓಲೆಗಳಿಗೆ ಇದಕ್ಕೆಲ್ಲ ಮಾಡಿರ್ತೀವಿ. ಇದು ತುಂಬಾ ಚೆನ್ನಾಗಿರುತ್ತೆ, ಹಾಳಾಗೋದಿಲ್ಲ. ಇದರಲ್ಲೂ ಬೇರೆ ಬೇರೆ ರೀತಿಯಾದ ಶೇಪ್ಸ್ ಬರುತ್ತೆ, ಎಲ್ಲ ಶೇಪ್ ಬರುತ್ತೆ. ಇಲ್ಲೊಂದಿದೆ, ಇದು ಗನ್ ಮೆಟಲ್ ಸ್ಟೋನ್ ಅಂತ. ಇದು ಉಗುರುಗಳಿಗೆ ಬಹಳ ಮುಂಚಿನಿಂದ ಬಳಸ್ತಾ ಇದ್ರು. ಚೆನ್ನಾಗಿ ಜೆಂಟ್ಸ್ ರಿಂಗಿಗೆ ಇದನ್ನ ಬಹಳ ಉಪಯೋಗಿಸ್ತಾರೆ. ಸೊ ರಿಂಗ್ ಪರ್ಪಸ್ ಮಾತ್ರ. ಹೌದು, ಅದೊಂದೇ ಪರ್ಪಸ್ ಯೂಸ್ ಮಾಡುವಂತದ್ದು. ಇಲ್ಲ, ದೊಡ್ಡ ಸ್ಟೋನ್ ಆದ್ರೆ ಅದನ್ನ ಡಾಲರ್ ತರ ಉಪಯೋಗಿಸಬಹುದು. ಅಗಲವಾಗಿದೆ, ಬಹಳ ಅಗಲ ಇದ್ರೆ ಡಾಲರ್ ತರ ಉಪಯೋಗಿಸಬಹುದು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಬಸವರಾಜ್ ಅವರು ಇವತ್ತು ನಮಗೆ ನವರತ್ನಗಳಲ್ದಿರ ಬಹಳಷ್ಟು ಸ್ಟೋನ್ಸ್ ನ ಬಗ್ಗೆ ಮಾಹಿತಿ ನೀಡಿದರು. ಬಸವರಾಜ್ ಅವರೇ, ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಕೂಡ ಇಷ್ಟು ಸಮಯವನ್ನ ನಮ್ಮ ವೀಕ್ಷಕರಿಗಾಗಿ ಮುಡುಪಾಗಿಟ್ಟು ಇಷ್ಟೆಲ್ಲ ವಿಷಯಗಳನ್ನ ತಿಳಿಸ್ಕೊಡ್ಬೇಕಾಗಿ ಧನ್ಯವಾದಗಳು. ಓಕೆ, ಮುಂದಿನ ಎಪಿಸೋಡ್ಗಳಲ್ಲಿ ಬಸವರಾಜ್ ಅವರು ಪ್ರತಿಯೊಂದು ಸ್ಟೋನ್ ನ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಹಾಗಾಗಿ ಮುಂದಿನ ಎಪಿಸೋಡ್ ನೊಂದಿಗೆ ನಾನು ನಿಮ್ಮ ಮುಂದೆ ಭೇಟಿಯಾಗಲಿದ್ದೀನಿ. ಯುವರ್ಸ್ ಶಿಲ್ಪಾ ಸಿದ್ಧಾರ್ಥ್, ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್.